ಬನ್ನೇರುಘಟ್ಟ ಕಾಡಲ್ಲಿ ಸುತ್ತಮುತ್ತ ಏನು ಸಿಗೋದಿಲ್ಲ ನಮಗೆ. ಅಷ್ಟು ದೂರದಿಂದ ಬಂದವ್ರಿಗೆ 2 ತರ ಸ್ವೀಟು, 2 ಪಲ್ಯ, ಮತ್ತೆ ತುಪ್ಪ ಹಾಕಿರೋ ಚಪಾತಿ, ತುಪ್ಪ ಹಾಕಿ ಕೊಟ್ರ ತುಪ್ಪ ಹಾಕಿ ಚಪಾತಿ, ಮತ್ತೆ ಅನ್ನ ಸಾಂಬಾರು, ಮತ್ತೆ ಇನ್ನೊಂದೇನಂದ್ರೆ ಅನ್ಲಿಮಿಟೆಡ್ ಫುಡ್ ಇದೆ, ಎಷ್ಟಾದ್ರೂ ತಿನ್ಬೋದು. ತುಂಬಾ 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 ಚೆನ್ನಾಗಿತ್ತು. ಮತ್ತೆ ದೇವಸ್ಥಾನನೂ ತುಂಬಾ ಚೆನ್ನಾಗಿದೆ. ಮತ್ತೆ ಅಲ್ಲೇ ಬೆಂಗಳೂರಲ್ಲಿ ಸುತ್ತಮುತ್ತ ವೆಹಿಕಲ್ ಗಲಾಟೆಯಿಂದ ಬಂದವ್ರಿಗೆ ಈ ತಾಣ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಜಂಜಾಟಕ್ಕಿಂತ ಇಲ್ಲೊಂಥರ ನೆಮ್ಮದಿ ಇದೆ. ನೆಮ್ಮದಿ ಇದೆ, ನೆಮ್ಮದಿ ಇದೆ. ಅದಕ್ಕೆ ಊಟ ಮಾಡಿ ನೆಮ್ಮದಿ ಕೂತ್ಬಿಟ್ಟಿದ್ದೀವಿ. ಆಯ್ತು ಮೇಡಮ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಮಸ್ಕಾರ, ನಮ್ಮ ಟಾಕ್ಸ್ ವಿಜಿ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ತುಂಬ ಜನ ಗೊತ್ತಿಲ್ಲದಿರುವಂಥ ಬೆಂಗಳೂರಿನ ಬನ್ನೇರುಘಟ್ಟ ಕಾಡಲ್ಲಿರುವಂಥ ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಏನಕ್ಕೆ ಅದ್ಭುತ ಅಂತಂದರೆ, ಈ ದೇವಸ್ಥಾನದ ಹೆಸರು ಬಂದು ಏನಂತಂದರೆ ಆಸಾಪುರ ಮಾತಾಜಿ ಅಂತೇಳಿ ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿಗೆ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಕೂಡ ಮನೆಗೆ ಹೋಗಿ ಮನಸ್ಸೇ ಬರಲ್ಲ. ಆ ಥರದ ಒಂದು ವಾತಾವರಣ ಅದ್ಭುತವಾಗಿರುವಂಥ ವಿಶೇಷವಾದಂಥ ದೇವಸ್ಥಾನ. ಜೊತೆಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮಧ್ಯಾಹ್ನ ಟೈಮು ಬಂದಂಥವ್ರು ಎಲ್ಲರಿಗೂ ಕೂಡ ಟೀಯನ್ನು ಫ್ರೀ ಆಗಿ ಕೊಡ್ತಿದ್ದಾರೆ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಜನ ಬರ್ತಿದ್ದಾರೆ. ಪೀಸ್ಫುಲ್ ಜಾಗ, ಸಖತ್ತಾಗಿದೆ. ನಿಜವಾಗ್ಲೂ ಕೂಡ ಬೆಂಗಳೂರಲ್ಲಿದ್ದು ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಇದೊಂದು ನಿಜವಾಗ್ಲೂ ಮಿಸ್ ಮಾಡ್ಕೊಂಡಾಗುತ್ತೆ. ಬನ್ನಿ, ಇದು ಯಾವ ದೇವಸ್ಥಾನ, ಈ ದೇವಸ್ಥಾನದ ಇತಿಹಾಸ ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಭಂಡಾರಿ, ಸುಮೇರ್ಮಲ್ ಭಂಡಾರಿ. ಸರ್, ಈ ದೇವಸ್ಥಾನದ ಹೆಸರೇನು ಸರ್? ಇದು ಶ್ರೀ ಆಸಾಪುರ ಮಾತಾ ದೇವಸ್ಥಾನ. ಇದು ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಇದು ಬಂದರಘಟ್ಟ ಇಂದ 2 ಕಿಲೋಮೀಟರ್ ಒಳಗಡೆ ಇದೆ, ಕಗ್ಲಿಪುರನಲ್ಲಿ. ಕಗ್ಲಿಪುರ ಅಂತ ಹೇಳಿ ಬನ್ನೇರುಘಟ್ಟ ಪಕ್ಕನೆ, ಅಂದ್ರೆ ಬನ್ನೇರುಘಟ್ಟನೇ ಇದುವೆ. ಹೌದು ಸರ್. ಇದು ಏನ್ ಇಷ್ಟೊಂದು ಜನ, ತುಂಬಾ ಭಕ್ತಾದಿಗಳು ದೂರದಿಂದ ಎಲ್ಲ ಬರ್ತಿದ್ದಾರೆ? ಇದು ಆಸಾಪುರ ಮಾತಾ ಇದೆ ಅಲ್ಲ, ಅವರದು ಆಶೀರ್ವಾದ ಇದೆ. ಓ, ಆಸಾಪುರ ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ? ಇದು 12ನೇ ವರ್ಷ. 12 ವರ್ಷ ಆಗಿದೆ ಇಲ್ಲಿ ಸ್ಥಾಪನೆ ಆಗಿ. ಇದು ಯಾವ ಒಂದು ಸಮುದಾಯದವರು ಇದನ್ನ ನಡೆಸ್ತಾರೆ ಸರ್? ಇದು ಈಗ ನಡೆಸೋದು ಭಂಡಾರಿ ಸಮುದಾಯ. ಭಂಡಾರಿ ಸಮುದಾಯ ಅಂದ್ರೆ ಯಾವ ರಾಜ್ಯದವರು? ಜೈನು, ರಾಜಸ್ಥಾನ. ರಾಜಸ್ಥಾನ ಅವರು ಜೈನು. ರಾಜಸ್ಥಾನದ ಜೈನ್ ಸಮುದಾಯ ಭಂಡಾರಿ ಗೋತ್ರ. ಬಂಡಾಯಿ ಅದರಲ್ಲಿ ಒಂದಿರುತ್ತೆ, ಆ ಸಮುದಾಯದವ್ರು ನಡೆಸ್ತಾ ಇರುವಂತದ್ದು. ಸರ್, ಇಲ್ಲಿ ದೇವಸ್ಥಾನ ನೋಡಿದ್ರೆ ಒಂದು ಗೋಲ್ಡ್ ಅಲ್ಲೇ ಇದೆಯೇನೋ ಅನ್ನೋ ರೀತಿ ಇದೆ. ಗೋಲ್ಡನ್ ಟೆಂಪಲ್ ಅಂತ ಕರೀತಿದ್ದಾರೆ. ದೇವಸ್ಥಾನ ಅಷ್ಟೊಂದು ಚೆನ್ನಾಗಿದೆ. ಅದಕ್ಕೆ ಜೊತೆಗೆ ಇಲ್ಲಿ ಪ್ರಸಾದಕ್ಕೆ ತುಂಬಾ ಪ್ರಸಿದ್ಧಿ ಹೊಂದಿದೆ ಅಂತ ಕೇಳಿದ್ವಿ. ಬಂದಂತವ್ರಿಗೆಲ್ಲ ಹೊಟ್ಟೆ ತುಂಬಾ ಡೈಲಿ ಊಟ ಇರುತ್ತೆ ಅಂತ ಕೇಳಿದ್ವಿ. ಡೈಲಿ ಊಟ ಇರುತ್ತೆ. ಸೋಮವಾರ ಇಂದ ಶನಿವಾರ ತನಕ 2,500 ಜನ ತಿಂತಾರೆ. ಡೈಲಿ 2,500? ಶನಿವಾರ ಇಂದ ರವಿವಾರ 4,000 5,000. ಶನಿವಾರ ಭಾನುವಾರ ಜಾಸ್ತಿ. ಆಮೇಲೆ ಗೌರ್ಮೆಂಟ್ ಹಾಲಿಡೇ ಇದ್ರೆ ಜಾಸ್ತಿ. ಇವತ್ತು ಬಕ್ರೀದ್, ಇವತ್ತು ಕೂಡ ಜಾಸ್ತಿನೇ. ಗೌರ್ಮೆಂಟ್ ಹಾಲಿಡೇ ಜಾಸ್ತಿ. ಬಂದವ್ರಿಗೆ ಎಲ್ಲರೂ ಊಟ, ಎಲ್ಲರಿಗೆ ಊಟ. ಆಮೇಲೆ ಒಳ್ಳೆ ಉತ್ಕೃಷ್ಟವಾದಂತ ವ್ಯಾಲ್ಯೂಬಲ್ ಊಟ ಕೊಡ್ತಾ ಇದ್ದಾರೆ. ಹೌದು. ಇವತ್ತು ಏನೇನಿತ್ತು ಸರ್ ಊಟ? ಇವತ್ತು 2 ಸಬ್ಜಿ, ರೋಟಿ, ಸ್ವೀಟು, ನಮ್ಕೀನು, ಸಾವಲ್, ದಾಲು, ಅನ್ನ ಸಾಂಬಾರು, ಚೋಚೋ, 2 ತರ ಪಲ್ಯ, ಒಂದು ಸ್ವೀಟು, ಚಪಾತಿಗೆ ತುಪ್ಪ ಹಾಕಿ ಕೊಡ್ತಾ ಇದ್ರು. ತುಪ್ಪ ಹಾಕಂದ್ರೆ ನಂದಿನಿ ತುಪ್ಪನೇ. ಹೌದು. ವಾವ್. ಅಂದ್ರೆ ಏನ್ ಸರ್ ಇದು ದೇವರಿಗೆ ಇದು ನೈವೇದ್ಯ ಮಾಡ್ತೀರಾ? ದೇವರಿಂದ ನೈವೇದ್ಯನೇ ಜನರಿಗೆ ಕೊಡೋದು, ಪ್ರಸಾದಿ ತರ ಕೊಡೋದು. ಅಂದ್ರೆ ದೇವ್ರಿಗೆ ಪ್ರಸಾದಿ ತರ ಕೊಡೋದು, ಚಾರ್ಜ್ ಏನಿಲ್ಲ. ಆಮೇಲೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ನಾಷ್ಟಾ. ಬೆಳಿಗ್ಗೆ ನಾಷ್ಟಾ ಇರುತ್ತೆ? ಬೆಳಗ್ಗೆ ನಾಷ್ಟಾ ಡೈಲಿ. ಏನೇನ್ ನಾಷ್ಟಾ ಇರುತ್ತೆ ಸರ್? ಅದೇ ಕಂಟಿನ್ಯೂ 3-4 ಐಟಮ್ ಇರುತ್ತೆ. ಉಪ್ಪಿಟ್ಟು, ಖಾರ ಬಾತು, ಆಮೇಲೆ ಇದು ಅವಲೆಕಾಯಿ, ಇದೆಲ್ಲ ಇರುತ್ತೆ. ಡೈಲಿ ಇಡ್ಲಿ ಎಲ್ಲ. ಡೈಲಿ ಬೆಳಗಿನ ತಿಂಡಿ ಇರುತ್ತೆ, ಮಧ್ಯಾಹ್ನದ ಊಟ. ಸಂಜೆ ಮಧ್ಯಾಹ್ನ 12 ಗಂಟೆಯಿಂದ 1:30 ಊಟ. ಆಮೇಲೆ ಸಾಯಂಕಾಲ 5 ಗಂಟೆಯಿಂದ 6:15 ಊಟ. ಎಲ್ಲ ಊಟ ಕಂಪ್ಲೀಟ್ ಫ್ರೀ. ಸರ್, ಈಗ ಎಲ್ಲಾ ಕಡೆ ಏನಂತಂದ್ರೆ ಸಂಜೆ 7 ಗಂಟೆ 8 ಗಂಟೆ ಮೇಲೆ ಊಟ. ನಮ್ಗೆ ಇದು ಜೈನ್ ಇರೋದು ಅದಕ್ಕೋಸ್ಕರ ಇದು ಸೂರ್ಯಾಸ್ತಮದ ಆಮೇಲೆ ಊಟ ಕೊಡಲ್ಲ. ಅಂದ್ರೆ ನಮ್ ಕಡೆ ಒತ್ತು ಬೀಳೋದು, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಊಟ ಮಾಡ್ಬಿಡ್ಬೇಕು. ಹೌದು. ಮನೇಲೂ ಅದೇ ರೀತಿ ಮಾಡ್ತೀರಾ ನೀವು? ಹೌದು. ಅದೇ ರೀತಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಹೌದು.
ಅಂದ್ರೆ ಎಷ್ಟು ಸಂಜೆ ಟೈಮ್ ಎಷ್ಟು ಗಂಟೆಗೆ ಊಟ ಅಂದ್ರಿ? 6:15 6:30 ಒಂದೊಂದು ಟೈಮ್ನಲ್ಲಿ ಸೂರ್ಯಾಸ್ತ ಆಗ ಮೊದಲೇ ಸೂರ್ಯಾಸ್ತ ಆಗತ್ತೆ ಟೈಮ್ ಇರುತ್ತಲ್ಲ, ಒಂದ್ ಟೈಮ್ 6:45 ಆಗತ್ತೆ, ಒಂದ್ ಟೈಮ್ 6:15 ಆಗತ್ತೆ, ಆ ತರ ಸೂರ್ಯಾಸ್ತ ಮೊದಲೇ ಅದಾದ್ಮೇಲೆ ನೀವು ಊಟ ಮಾಡಲ್ಲ? ಇಟ್ಟ ಕೊಡಲ್ಲ, ಇಲ್ಲೂ ಕೊಡಲ್ಲ. ಅದು 3 ಟೈಮ್ ಹಂಗೆ ಊಟ ಇರುತ್ತೆ? ಹೌದು, ಡೈಲಿ ಇರುತ್ತೆ ಸರ್? ಡೈಲಿ 365 ಡೇಸ್, ವರ್ಷದ 365 ದಿನ. ಹೌದು, 24/7 3 ಟೈಮ್ ಊಟ, ಇಷ್ಟೆಲ್ಲವೂ ಸಿಗ್ತಾ ಇದೆ. ಸರ್, ಇದು ಈ ದೇವಸ್ಥಾನದಲ್ಲಿ ದೇವ್ರ ಬಗ್ಗೆ ಹೇಳೋದಾದ್ರೆ ಏನು ಸ್ಪೆಷಲ್ ದೇವ್ರ ಬಗ್ಗೆ? ಇದು ಆಕ್ಚುಲಿ ಗೋತ್ರ ಮೇಲೆ ಕುಲದೇವಿ ಅಂತ ಹೇಳ್ತಾರೆ. ಕುಲದೇವರು ಆಸಾಪುರಿ ಮಾತಾ ನಮ್ಗೆ ಕುಲದೇವ್ರು, ಬಂಡಾರಿ ಸಮುದಾಯಕ್ಕೆ ಬಹಳ ಜನಕ್ಕೆ ಇದೆ ಕುಲದೇವ್ರು. ಇವರು ಇರೋದು ಮುಖ್ಯ ನಾಡು ರಾಜಸ್ಥಾನ. ಅಲ್ಲಿಂದ ಜ್ಯೋತಿ ತಗೊಂಡ್ಬಿಟ್ಟು ಇಲ್ಲಿ 12 ವರ್ಷ ಆಯ್ತು. ಅಲ್ಲಿಂದ ಜ್ಯೋತಿ ತಗೊಬಂದು 12 ವರ್ಷ ಆಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನಿಮ್ಮ ಕುಲದೇವರು ಮನೆದೇವರು? ನಮ್ದು. ಆಮೇಲೆ ಅದು ಕೆಲವು ಬಹಳ ಜನ ಇದೆ, ಬಹಳ ಜನ ಅವರೆಲ್ಲ ಸೇರಿ ಇದನ್ನ ಒಂದು ನಡೆಸ್ತಾ ಇರುವಂತ. ಹೌದು. ಆಮೇಲೆ ಇಲ್ಲಿ ಬರೋವರೆಗೆ ಏನ್ ವಿಶ್ ಮಾಡ್ತಾರೆ, ಆ ದೇವರು ಕರೆಕ್ಟ್ ಆಗಿ ಆಗತ್ತೆ ಕೆಲಸ, ಒಳ್ಳೇದು ಮಾಡಿ ಬಂದವ್ರಿಗೆಲ್ಲ ಒಳ್ಳೇದಾಗಿದೆ. ಯಾರಿಗಾರು ಒಳ್ಳೇದಾಗಿರೋ ಉದಾಹರಣೆಗಳಿದೆ? ಹೇಳಕ್ ಆಗಲ್ಲ, ಅಷ್ಟಿದೆ. ಒಂದು ಎಕ್ಸಾಂಪಲ್ ಹೇಳೋ ತರ ಏನಿಲ್ಲ. ನೀವು ಯಾರ್ದು ಏನ್ ಹೇಳ್ತೀರಾ ಅದು ಓಕೆ ಆಗುತ್ತೆ, 99% ಓಕೆ ಆಗಿದೆ. ಬರೀ ಇಲ್ಲಿ ರಾಜಸ್ಥಾನದವರು, ಬರೀ ನಿಮ್ಮ ಸಮುದಾಯದವರು, ಎಲ್ಲಾ ತರದವರು ಬರ್ತಿದ್ದಾರೆ? ಎಲ್ಲ ಬರೀತಾ ಇದೆ, ಎಲ್ಲಾರ್ದು ಕೆಲಸ ಆಗ್ತಾ ಇದೆ, ಎಲ್ಲರಿಗೂ ಬರೋಕ್ ಅವಕಾಶ ಇದೆ. ಹೌದು. ಮುಸ್ಲಿಮ್ಸ್, ಹಿಂದೂ, ಯಾರು ಎಲ್ರಿಗೂ ಊಟ ಇರುತ್ತೆ, ಎಲ್ರಿಗೂ ದರ್ಶನ ಇದೆ, ಎಲ್ರು ಬರ್ತಾರೆ. ಸರ್, ಇದು ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ ಓಪನ್? ಬೆಳಗ್ಗೆ 1:30 ತನಕ. ಅಲ್ಲ, ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಬೆಳಗ್ಗೆ 8 ಗಂಟೆ 7 ಗಂಟೆ ಸೂರ್ಯ ಉದಯ ಆಗತ್ತಲ್ಲ, ಆವಾಗ 1:30 ಗಂಟೆ ತನಕ. ಆಮೇಲೆ 4 ಗಂಟೆಯಿಂದ 8 ಗಂಟೆ ತನಕ, ಆಮೇಲೆ ಲಾಸ್ಟ್ ಕ್ಲೋಸ್ ಆಗುತ್ತೆ. ಊಟ ಮಾತ್ರ ಸೂರ್ಯ ಮುಗಿಲುಗೊಳಗೋದ್ರ ಒಳಗಡೆನೆ ಕೊಟ್ಬಿಡ್ತೀರಾ? ಸರಿ, ಇದು ಎಂತ ಇಷ್ಟೊಂದು ಎಲ್ಲ ಉತ್ಕೃಷ್ಟವಾದ ಡೈಲಿ ಊಟ ಕೊಡ್ತೀರಲ್ಲ, ಏನಿದು ಒಂದು ಭಕ್ತಾದಿಗಳಿಂದ ಮಾಡೋದಾ ಅಥವಾ ದೇವಸ್ಥಾನದ ವತಿಯಿಂದ ಕೊಡುವಂತದ್ದ? ಇಲ್ಲ, ದೇವಸ್ಥಾನ ಎಲ್ಲ ದೇವಸ್ಥಾನದಿಂದನೇ ಕೊಡ್ತಾ ಇರೋದು. ಹೌದು, ಫ್ರೀ ಊಟ, ಯಾರಿಗೂ ಕೂಡ ಏನು ದುಡ್ಡು ತಗೊಳ್ಳಲ್ಲ. ಆಮೇಲೆ ಅನ್ಲಿಮಿಟೆಡ್ ಊಟ, ಎಷ್ಟಾರು ತಿನ್ಬೋದು. ಹೌದು. ಆಮೇಲೆ ನಾವು ನೋಡ್ತಿದ್ವಿ ಸರ್, ಚಪಾತಿ ಎಷ್ಟು ಒಂದು 2,000-3,000 ಜನಕ್ಕೆ ಮಾಡ್ತಾರೆ, ಮಿಷಿನಲ್ಲಿ ಮಾಡ್ತಾರೆ. ಡೈಲಿ ಒತ್ತು ಕೊಡೋಕ್ಕಾಗಲ್ಲ. ಹೌದು, ಎಷ್ಟು ಜನಕ್ಕೆ ಆಗಲ್ಲ ಅಂತೇಳಿ ಡೈಲಿ ಪ್ರತಿದಿನ ಊಟ ತಯಾರಾಗುತ್ತೆ. ಹೌದು, ಇವತ್ತಿಂದಿಟ್ಟು ನಾಳೆ ಆ ಥರ ಇಲ್ಲ. 3 ಟೈಮ್ದು ಡೈಲಿ ಅಲ್ಲೆಲ್ಲ 3 ಟೈಮ್ ನಲ್ಲಿ ಬೇರೆ ಬೇರೆ ಊಟನೇ ಇರುತ್ತೆ. ಬೇರೆ ಊಟ, ಬೆಳಿಗ್ಗೆ ಸೇಮ್ ಊಟ ಇರಲ್ಲ. ಈಗ ಮಧ್ಯಾಹ್ನದ ಊಟ ಇದ್ದದ್ದು ಸಾಯಂಕಾಲ ಬೇರೆ ಇರುತ್ತೆ, ಅದಕ್ಕೂ ಸಪರೇಟ್ ಮಾಡ್ತೀವಿ. ಹೌದು. ಅಂದ್ರೆ 3 ಟೈಮು ದೇವ್ರಿಗೆ ಪ್ರಸಾದ ಕೊಡ್ತೀವಿ. 2 ಟೈಮ್ ಕೊಡ್ತೀವಿ. 2 ಟೈಮು ಯಾವ್ಯಾವ ಟೈಮಲ್ಲಿ? ಬೆಳಿಗ್ಗೆ ಒಂದು 11 ಗಂಟೆ, ಆಮೇಲೆ ಸಾಯಂಕಾಲ ಒಂದು 5 ಗಂಟೆ. ಅದನ್ನೇ ಜನಗಳಿಗೆ ಪ್ರಸಾದದ ರೀತಿ ಕೊಡ್ತಾ ಇರ್ತೀರಾ? ಇದು ಇಲ್ಲಿ ಬರೋದಕ್ಕೆ ಬಸ್ ವ್ಯವಸ್ಥೆ ಏನಾದ್ರು ಉಂಟಾ ಸರ್ ಇಲ್ಲಿಗೆ? ಇಲ್ಲ, ಬಸ್ ವ್ಯವಸ್ಥೆ ಇದೆ, ಗೌರ್ಮೆಂಟ್ ಬಸ್ ಇದೆ, 4-5 ಬಸ್ ಇದೆ. ಯಾವ ಮಾರ್ಗ ಹೋಗೋ ಬಸ್ಗಳು ಇಲ್ಲಿಗೆ? ಬದರ್ಘಟ್ಟ ಬರುತ್ತೆ. ಬದರ್ಘಟ್ಟ ಪೊಲೀಸ್ ಸ್ಟೇಷನ್ ಅದರಗಡೆ ರೋಡ್ ಇಂದ ಬರುತ್ತೆ. ಅದೇ ಇದು ಕೋಳಿ ಫಾರಂ ಗೇಟು, ಅಲ್ಲಿಂದ ಕಗ್ಲಿಪುರ ಹೋಗೋದು ಬಸ್ ಇದೆ. ಕನಕಪುರ ಕಗ್ಲಿಪುರ ಹೋಗೋ ರೋಡಲ್ಲಿ ಆ ಬಸ್ ನಲ್ಲಿ ಬರೋದು. ಯಾಕೆಂದ್ರೆ ತುಂಬಾ ಜನ ಇವತ್ತು ನಾವು ಮಾತಾಡಿಸ್ತವ್ರು ನೋಡಿದ್ವಿ, ಫಸ್ಟ್ ಟೈಮ್ ನೋಡ್ಬೇಕು ಅನ್ಕೊ ಬಂದ್ವಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಆದ್ರೆ ಇಲ್ಲಿ ಊಟ ಕೊಡ್ತಾ ಇರೋದು ಊಟ ಸಖತ್ತಾಗಿದೆ ಅಂತಿದ್ರು. ಬರುವಂತವ್ರಿಗೆ ಮಾಹಿತಿ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅಂದ್ರೆ ಈ ಕಡೆಯಿಂದ ಕನಕಪುರ ಸೈಡ್ ಇಂದ ಬಂದ್ರೆ ಸೇಮ್ ಕಗ್ಲಿಪುರ ಇಂದ ಬಂದರ್ಘಟ್ಟ ಹೋಗೋದು ದಾರಿ. ಆತರ ಇಲ್ಲಿ ಈ ಕಡೆ ಬನ್ನೇರ್ಘಟ್ಟ ರೋಡಲ್ಲಿ ಬಂದು ಕೋಳಿ ಫಾರಂ ಗೇಟ್ ಇಂದ ಇಳ್ಕೊಂಡು ಈ ಕಡೆ ಹಿಂಗ್ ಕೋಳಿ ಫಾರಂ ಇಲ್ಲ, ಪೊಲೀಸ್ ಸ್ಟೇಷನ್. ಅದೇ ಅಲ್ಲೊಂದು ಸ್ಟಾಪ್ ಇದೆ, ಅದು ಕೋಳಿ ಫಾರಂ ಗೇಟ್ ಅಂತಾರೆ, ಅದ್ರ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್, ಆ ಗೇಟ್ ಇಂದ ಬರುವಂತದ್ದು. ಡೈಲಿ ಓಪನ್ ಇರುತ್ತೆ ಸರ್ ಇದು? ಡೈಲಿ 365 ಡೇಸ್, ಯಾವತ್ತೂ ಕ್ಲೋಸ್ ಇಲ್ಲ. ಸರ್, ಈಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು, ಯಾವುದೇ ಶಕ್ತಿಪೀಠ ಕ್ಷೇತ್ರಕ್ಕೆ ಹೋದ್ರು, ಅಲ್ಲಿ ಕೆಲವೊಂದು ವಿಶೇಷತೆ ಇರುತ್ತೆ. ಈ ದೇವಸ್ಥಾನದ ಏನು ವಿಶೇಷ ಸರ್? ದೇವಸ್ಥಾನದಲ್ಲಿ ಬ್ಲ್ಯಾಕ್ ಬಟ್ಟೆ ಹಾಕ್ಬಿಟ್ಟು ಬರಬಾರ್ದು, ಬಟ್ಟೆ ಹಾಕ್ಬಾರ್ದು. ಆಮೇಲೆ ಲೆದರ್ದು ಬೆಲ್ಟು ಪರ್ಸು ಮಡಗಬಾರ್ದು. ಲೆದರ್ ಯಾಕೆ ಅವೆರಡು ಯಾಕೆ ಬಳಸಬಾರ್ದು? ಅವರು ಮಾತಾದು ಹಂಗಿದೆ ನಿಮ್ದು ಹಾಗೆ. ಪಂಡಿತ್ ಅವರು ಹಂಗೆ ಹೇಳ್ತಾರೆ, ಇದು ಗುರುಗಳು ಹಂಗೆ ಹೇಳ್ತಾರೆ. ಅಂದ್ರೆ ಲೆದರ್ ಬಳಸಬಾರ್ದು, ಕಪ್ಪು ಬಟ್ಟೆಯನ್ನ ಧರಿಸಿ ಬರಬಾರ್ದು. ಹೌದು. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನೇನ್ ತರ ಸ್ಪೆಷಾಲಿಟಿ ಇದೆ ಸರ್? ಬಸ್ ವ್ಯವಸ್ಥೆ ಬರ್ತಿದೆ ಇಲ್ಲಿ ಬಂದವ್ರಿಗೆ? ಬಸ್ ಬರುತ್ತೆ, ಆಮೇಲೆ ಪಾರ್ಕಿಂಗ್ ಎಲ್ಲ ಇದೆ, ಫ್ರೀ ಆಗಿದೆ. ಪಾರ್ಕಿಂಗ್ ಫ್ರೀ ಆಗಿದೆ. ಆಮೇಲೆ ಇಲ್ಲಿ ಬಂದಾಗ ಎಲ್ಲರಿಗೂ ಒಂಥರ ಚೀಟಿ ತರ ಕೊಡ್ತಿಲ್ಲ, ಅದಕ್ಕೆ ದುಡ್ಡು ತಗೋತಾರ ಸರ್? ಇಲ್ಲ, ದುಡ್ಡು ತಗಲ್ಲ. ಅದು ಸಿಟಿ ಏನಕ್ಕೆ ಕೊಡೋದು ಅಂದ್ರೆ ನಮ್ಗೆ ಕೌಂಟ್ ಆಗಕ್ಕೆ. ಎಷ್ಟು ಜನಕ್ಕೆ ಜನ ಇವತ್ತು ಬಂದಿದ್ದಾರೆ, ಪ್ರಸಾದ ತಗೊಳ್ಳಿದ್ದಾರೆ, ಅದೇ ಕೌಂಟ್ಗೋಸ್ಕರ ಕೊಡ್ತೀವಿ.
ಹೊಸ ಬಂದವರೆಲ್ಲ ಲೈನ್ ನಿಂತು ಬಿಡ್ತಿರು. ಅದು ನಿಮ್ತ ಟೋಕನ್ ಇದ್ರೆ ನೀವು ಹೋಗ್ತೀರಾ ಅಲ್ಲಿ, ನಮ್ಗೆ ಕೂಡ ಗೊತ್ತಾಗತ್ತೆ ಅಷ್ಟು ಜನ ಊಟ ಮಾಡಿದ್ದಾರೆ. ಅದು ನಿಮ್ಮೊಂದು ಕೌಂಟಿಂಗ್ ಅಷ್ಟೇ, ಗೊತ್ತಾಗಲ್ಲ ಅಷ್ಟೇ. ಅದಕ್ಕೆ ಟೋಕನ್, ಬೇರೆ ಕಾಸೇನಿಲ್ಲ ಇಲ್ಲಿ, ಯಾವುದಕ್ಕೂ ದುಡ್ಡು ಕಾಸು ಏನಿಲ್ಲ. ದುಡ್ಡಿಲ್ಲ ಸರ್. ಇದು ಒಂದು ಕಲ್ಪನೆ ಹೇಗೆ ಸರ್? ನಿಮ್ಮ ರಾಜಸ್ಥಾನದಲ್ಲಿ ಇದೇ ರೀತಿ ಇದೆಯಾ? ಗೋಲ್ಡನ್ ಟೆಂಪಲ್ ತರನೇ ದೇವಸ್ಥಾನ ಅಲ್ಲೂ ಇದೆ, 4-5 ಜಾಗನಲ್ಲಿ ಇದೆ. ರಾಜಸ್ಥಾನಲ್ಲಿ ಇದೆ, ಗುಜರಾತ್ ನಲ್ಲಿ ಇದೆ. ಅಲ್ಲಲ್ಲ, ಟೆಂಪಲ್ ಇದೇ ರೀತಿ ಗೋಲ್ಡ್ ಇಲ್ಲ, ಗೋಲ್ಡ್ ಇಲ್ಲ. ಗೋಲ್ಡ್ ಇಲ್ಲಿ ಮಾಡಿರೋದು, ಇಲ್ಲಿ ಮಾತ್ರ ಮಾಡಿರೋದು. ಯಾಕಂದ್ರೆ ಇದು ಗೋಲ್ಡನ್ ಟೆಂಪಲ್ ಅಂತಾನೆ ಪ್ರಸಿದ್ಧಿ ಆಗ್ಬಿಟ್ಟೈತೆ. ಹೌದು. ಗೋಲ್ಡನ್ ಟೆಂಪಲ್ ಎಲ್ಲಿ ಇಲ್ಲ, ಬಟ್ ಇಲ್ಲಿ ಪ್ರಸಿದ್ಧಿ ಆಗೋದು ಗೋಲ್ಡನ್ ಇಂದ. ನೀವು ಯಾರು ಬಂತಾರೆ ಅವ್ರಿಗೆ ಏನ್ ಕೆಲಸ ಮನಸ್ಸಿನಲ್ಲಿ ಇದೆ ಅದು ಕೆಲಸ ಆಗತ್ತೆ. ಯಾವ ಸಮುದಾಯ ಇಲ್ಲಿ ಅವರ ಮನಸ್ಸಿನಲ್ಲಿ ಏನ್ ಕೆಲಸ ಇದೆ ಅದು ಕೆಲಸ 100% ಆಗುತ್ತೆ, ಆಗ್ತಾ ಇದೆ. ಸರ್, ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನೀವೊಂದು ಸಮುದಾಯ, ಒಂದು ಕುಟುಂಬದವರು ಇಂಥ ಒಂದು ಒಳ್ಳೆ ಕೆಲಸ, ಇದು ಕಾಡು ಪ್ರದೇಶ, ಇಲ್ಲೇನು ಸಿಗಲ್ಲ. ಇಂಥ ಜಾಗದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಳ್ಳೆ ದರ್ಶನ, ದೇವ್ರ ದರ್ಶನ ಮತ್ತು ಹೊಟ್ಟೆ ತುಂಬ ಭೂರಿ ಭೋಜನ ಕೊಡ್ತಾ ಇದ್ದೀರಿ. ಒಳ್ಳೇದಾಗಲಿ ಸರ್. ಬರುವಂಥ ಭಕ್ತಾದಿ ಎಲ್ರಿಗೂ ಕೂಡ ಹೊಟ್ಟೆ ತುಂಬ ಊಟವನ್ನು ಕೊಡ್ತಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನಿಮ್ಗೆ ತೋರಿಸೋಣ ಬನ್ನಿ. ಮೊದಲಿಗೆ ನೋಡಿ, ಇದು ಏನು ಪುಲ್ಕ ಅಂತಾರೆ ಹೇಗೆ ಗೊತ್ತಿಲ್ಲ, ಇದನ್ನು ಈ ಥರದ್ದು ಕೊಡ್ತಾರೆ. ಇದಕ್ಕೆ ತುಪ್ಪ ಹಾಕಿ ಕೊಡ್ತಾರೆ, ತುಪ್ಪ ಹಾಕಿ ಬೇಯಿಸಿ ಕೊಡ್ತಾರೆ. ಜೊತೆಗೆ ಇಲ್ಲಿ ಕಡಲೆಬೇಳೆಯಿಂದ ಮಾಡಿರುವಂಥ ಒಂದು ಪಲ್ಯ ಕೊಡ್ತಾರೆ. ಆಮೇಲೆ ಇನ್ನೊಂದು ತರಕಾರಿ ಎಲ್ಲ ಹಾಕಿ ಮಾಡಿರುವಂಥ ಪಲ್ಯ ಒಂದು ಕೊಟ್ಟಿದ್ದಾರೆ. ಜೊತೆಗೆ ಲಾಡು, ಬಂದಂಥವ್ರು ಎಲ್ಲರೂ ಕೂಡ ಲಾಡು ಕೊಟ್ಟಿದ್ದಾರೆ. ಮತ್ತು ಇದು ಚೋಚೋ ಇದು ಕೊಡ್ತಿದ್ದಾರೆ. ಮತ್ತು ಅನ್ನ ಸಾಂಬಾರು ಅಂತಂದರೆ ದಾಲ್, ಒಳ್ಳೆ ದಾಲ್ ಇಂದ ಮಾಡಿರುವಂಥ ಅನ್ನ ಸಾಂಬಾರು. ಇಷ್ಟೆಲ್ಲವನ್ನು ಕೂಡ ಬಂದಂಥ ಎಲ್ಲರೂ ಕೂಡ ಹೊಟ್ಟೆ ತುಂಬ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬನ್ನೇರುಘಟ್ಟ ಪಕ್ಕ ಇರುವಂಥ ಆಸಾಪುರ ಮಾತಾಜಿ ಗೋಲ್ಡನ್ ಟೆಂಪಲ್ ದೇವಸ್ಥಾನದಲ್ಲಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಬನ್ನಿ, ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥ ತೋರಿಸಿ, ಇದು ರೋಟಿ ಥರ ಮಾಡಿದ್ದಾರೆ. ಇದಕ್ಕೆ ಪಲ್ಯ ಯಾವುದಾದ್ರು ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿ ಬೇಯಿಸ್ಕೊಟ್ಟಿದ್ದಾರೆ. ಎಲ್ಲ ಥರ ತರಕಾರಿ ಹಾಕಿ ಸಕ್ಕತ್ತಾಗಿ ಮಾಡಿದ್ರು. ತಿನ್ಬೇಕು, ಸೂಪರ್. ಇನ್ನೊಂದು ಪಲ್ಯ ಇದೆ, ಇನ್ನೊಂದು ಪಲ್ಯ ಕಡಲೆಬೇಳೆಯಿಂದ, ಮತ್ತು ಕಡಲೆಬೇಳೆ ಹೆಸರು ಕಾಳೆಲ್ಲ ತೋರಿಸಿ, ಹೆಸರು ಕಾಳು ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಮಾಡಿದ್ದಾರೆ. ಇದು ಹೇಗಿದೆ ಟೇಸ್ಟ್ ಅಂತ ನೋಡೋಣ. ಕಡಲೆಬೇಳೆ, ಹೆಸರು ಕಾಳು ಎಲ್ಲವನ್ನು ಹಾಕಿ ಮಾಡಿರೋ ಒಂದು ಪಲ್ಯ ಕೂಡ ಸೂಪರಾಗಿದೆ, ಸಖತ್ತಾಗಿದೆ. ಇನ್ನು ಅನ್ನ ಸಾಂಬಾರು ಬಂದಂಥವ್ರಿಗೆಲ್ಲ ಈ ಥರದ ಒಂದು ಕೊಡ್ತಾಯಿರ್ತಾರೆ ರೊಟ್ಟಿಗಳನ್ನ. ಇನ್ನು ನೆಕ್ಸ್ಟು ಅನ್ನ ಸಾಂಬಾರು, ದಾಲಿಂದ ಬೇಳೆಯಿಂದ ಮಾಡಿರುವಂಥ ಅನ್ನ ಸಾಂಬಾರು. ಇದು ಬೇರೆ ಟೇಸ್ಟ್ ಇದೆ, ಅವರ ಸಮುದಾಯದ ಒಂದು ಟೇಸ್ಟ್ ಚೆನ್ನಾಗಿದೆ. ಬೇಳೆ ಹಾಕಿ ಮಾಡಿದರೆ, ಜೊತೆಗೆ ಇದು ಖಾರ ಸವ ಎಲ್ಲ ಕೊಟ್ಟಿದ್ದಾರೆ. ಚೋಚೋ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಖಾರ, ಹುಳಿ, ಸ್ವೀಟ್ ಎಲ್ಲ ಮಿಕ್ಸ್ ಮಾಡಿ ಸೂಪರಾಗಿದೆ. ಇಷ್ಟೆಲ್ಲವನ್ನು ಕೂಡ ಬಂದಂಥ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಕೊಡ್ತಿದ್ದಾರೆ. ಬನ್ನಿ, ತಿನ್ನಿ, ಸೂಪರಾಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.